ನೀರಾನೆ ಮತ್ತು ಕುದುರೆಯ ಕತೆ. ಬಹುಕಾಲದ ಹಿಂದೆ ಪ್ರಾಣಿಗಳ ಪಟ್ಟಣದಲ್ಲಿ ವಾರ್ತಾಪತ್ರಿಕೆಗಳ ಸೌಲಭ್ಯ ಇರಲಿಲ್ಲ. ಆಗ ಅಲ್ಲಿನ ಪ್ರಾಣಿಗಳು ವಾರ್ತೆಗಳನ್ನು ಒಂದು ಪ್ರಾಣಿಯ ಬಾಯಿಂದಲೇ ಕೇಳುತ್ತಿದ್ದವು. ವಾರ್ತೆಗಳನ್ನು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಹೇಳುವ ಜವಾಬ್ದಾರಿಯನ್ನು ಹಕ್ ಎಂಬ ನೀರಾನೆಗೂ ಅದರ ಕಿಡ್ ಎಂಬ ಕುದುರೆಗೂ ವಹಿಸಲಾಗಿತ್ತು. ನೀರಾನೆ ಮತ್ತು ಕುದುರೆಯು ದಿನಾಲೂ ಸ್ಥಳದಿಂದ ಸ್ಥಳಕ್ಕೆ ಹೋಗಿ ವಾರ್ತೆಗಳನ್ನು ಹೇಳುತ್ತಿದ್ದವು. ಆದರೆ ನೀರಾನೆಗೆ ಒಂದು ಸಮಸ್ಯೆ ಇತ್ತು. ಹಕ್ ಎಂಬ ನೀರಾನೆಗೂ ತುಂಬ ಮರುವು ಕಾಡತೊಡಗಿತು. ಕೆಲವೊಮ್ಮೆ ಅದಕ್ಕೆ ಹೇಳಬೇಕಾದ ವಾರ್ತೆ ಏನೆಂಬುದು ಮರೆತೇ ಹೋಗುತ್ತಿತ್ತು. ಹಕ್ನ ಈ ಮರಗುಳಿತನ ಕಾರಣದಿಂದ ಕುದುರೆ ಕಿಡ್ಗೂ ರೋಸಿ ಹೋಗುತ್ತಿತ್ತು. ಒಂದು ದಿನ ಕಿಡ್ ಎಂಬ ಕುದುರೆಗೆ ಒಂದು ಉಪಾಯ ಒಳೆಯಿತು. ಅದು ನೀರಾನೆ ಹಕ್ಕೆ ಹೇಳಿತು, ಅಣ್ಣ, ಒಂದು ಕೆಲಸ ಮಾಡೋಣ. ನಾವು ವಾರ್ತೆಯನ್ನು ಪದ್ಯವನ್ನಾಗಿ ಮಾಡಿ ರಾಗವಾಗಿ ಹೇಳೋಣ. ಆಗ ವಾರ್ತೆ ಮರೆತು ಹೋಗದು ಎಂದಿತು. ನೀರಾನೆಗೂ ಈ ಉಪಾಯ ಸರಿಯಾಗಿ ಇದೆ ಎಂದು ಅನಿಸಿತು. ಹಕ್ ಒಳ್ಳೆಯ ಗಾಯಕನೂ ಆಗಿತ್ತು. ಅಂದಿನಿಂದ ಎರಡೂ ಸೇರಿ ವಾರ್ತೆಯನ್ನು ಹಾಡು ಕಟ್ಟಿ ಪ್ರಾಣಿಗಳಿಗೆ ಹೇಳತೊಡಗಿದವು. ಈ ಉಪಾಯ ಕೆಲಸ ಮಾಡಿತು. ಆಮೇಲೆ ಹಕ್ಕೆ ಒಂದೇ ಒಂದು ವಾರ್ತೆಯೂ ಮರೆತು ಹೋಗಲಿಲ್ಲ. ಇದರಿಂದ ಎಲ್ಲ ಪ್ರಾಣಿಗಳಿಗೆ ಸರಿಯಾದ ವಾರ್ತಾ ಮಾಹಿತಿ ತಲುಪುತ್ತಿತ್ತು. ಇದರಿಂದ ಪಟ್ಟಣದ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಸಂಭ್ರಮದಿಂದ ವಾರ್ತೆಗಳನ್ನು ಕೇಳಿ ಸಂತೋಷಪಟ್ಟವು.